Sir, your purpose of visit to Delhi today. Delhi ಹೋಗ್ತಾ ಇದ್ದೀರಿ ಸರ್. Everybody, please, guys, everybody lower the mic. Madam, please, everybody lower the mic. What is the? Sir, your purpose of the visit to Delhi. Yes, sir. First I will speak in ಕನ್ನಡ. Sorry, sir. Okay. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ನನಗೊಂದು ಖಾಸಗಿ ಮದುವೆ ಇದೆ ಇವತ್ತು ಸಾಯಂಕಾಲ. ಆಪ್ತ ಸ್ನೇಹಿತರು IAS ಆಫೀಸರ್ ಅವರ ಮಗದ್ದು ಮದುವೆ ಇದೆ, ಹೋಗ್ತಾ ಇದ್ದೀನಿ. ಒಂದು ಎರಡನೇದು 14ನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮಲೀಲಾ ಮೈದಾನದಲ್ಲಿ ಆ ಸಭೆಗೆ ನಮ್ಮ ರಾಜ್ಯದಿಂದ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ 300 ಜನ ಕರ್ಕೊಳ್ಬೇಕು ಅಂತ ಹೇಳಿ ನಾನು ಎಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀನಿ. ನಮ್ಮೆಲ್ಲ MLAಗಳು ತಿಳಿಸಿದ್ದೀನಿ. ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆ ಜಿಲ್ಲೆಯ 300 ಜನ ಕಾರ್ಯಕರ್ತರನ್ನ ಅವರೇ ಜವಾಬ್ದಾರಿ ತೆಗೆದುಕೊಂಡು ಅವರೇ ಉಸ್ತುವಾರಿ ತೆಗೆದುಕೊಂಡು ಶಾಸಕರು ಮತ್ತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರ ನೇತೃತ್ವದಲ್ಲಿ ವೋಟ್ ಚೋರಿ, ಯಾಕೆಂದರೆ ನಮ್ಮಿಂದಲೇ ಚೋರಿ ಪ್ರಾರಂಭ ಆಗಿದ್ದು, ನಮ್ಮಿಂದಲೇ ವೋಟ್ ಚೋರಿಗೆ ಈ ದೇಶದಲ್ಲೇ ಒಂದು ದೊಡ್ಡ ಆಂದೋಲನ ನಡೀತಾ ಇದೆ. ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಬೇಕು. ಆ ದೃಷ್ಟಿಯಿಂದ ಪ್ರತಿ ತಾಲೂಕು ಜಿಲ್ಲೆಯಿಂದ ಕನಿಷ್ಠ 30 ಜನ, ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ನಾವು ಕರ್ಕೊಂಡು ಹೋಗಬೇಕಾಗಿದೆ. ಅದಕ್ಕೆ ಈಗಾಗಲೇ ನಾನು ರೈಲು ಮಂತ್ರಿ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಮತ್ತು ನಮ್ಮವರೆಲ್ಲ ಹೋಗಿ ರೈಲ್ವೆ ಮಾತಾಡ್ಕೊಂಡಿದ್ದೀವಿ. ಅಲ್ಲಿ ಅಕಾಮಿಡೇಷನ್ ಕೂಡ ನಾವು ವ್ಯವಸ್ಥೆ ಮಾಡಬೇಕಾಗಿದೆ. ಅದನ್ನು ಕೂಡ ಕೆಲವರು ಹೋಗಿ ನನ್ನ ಜವಾಬ್ದಾರಿ ವಹಿಸಬೇಕಾಗಿದೆ. ಸೊ ಆ ದೃಷ್ಟಿಯಿಂದ ನಾನು ಎಲ್ಲ ಬ್ಲಾಕ್ ಅವ್ರಿಗೆ, ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಾನು ಒಬ್ಬರೇ ಮಾಡೋದಲ್ಲ, ನೀವು ಎಲ್ಲ ಸೇರಿ ಮಾಡಲೇಬೇಕು ಅಂತೇಳಿ ಎಲ್ಲರಿಗೂ ತಾಕೀತು ಈಗಾಗಲೇ ನಾನು ಮಾಡಿದ್ದೀನಿ. ಮೊನ್ನೆ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಕೂಡ ಎಲ್ಲರಿಗೂ ಕೂಡ ಸಂದೇಶವನ್ನು ಕೂಡ ಕಳಿಸಿದ್ದೀವಿ. ಇದು ನನ್ನ ಇದು. ಸೊ 8ನೇ ತಾರೀಕಿಂದ ಏನಿದೆ ಸ್ವಲ್ಪ ಮುಂದಕ್ಕೆ ಆಗಬೇಕು ಚಾನ್ಸಸ್ ಇದೆ. ಕೆಲವೇನೋ ಟೆಕ್ನಿಕಲ್ ಇಶ್ಯೂಸ್ ಇದೆ. ನಾನು CM ಇಬ್ಬರು 8ನೇ ತಾರೀಕು ಅವ್ರನ್ನ MPsನ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಲೋಕಲ್ ಲಾಬಿಗೂ ಅಪೋಸಿಷನ್ ಹೋಗಬೇಕು ಅಂತಿದೆ. ಅವರೇನೋ ಒಂದು ರಾಗ ಹಿಡಿತಾ ಇದ್ದಾರೆ. ಸೊ ಅದಕ್ಕೆ ನಾನು CM ಮಿಕ್ಕಿದ್ನ ನಾವು ಮಾತಾಡಿ ಅವ್ರಗಳು ಕನ್ವೀನಿಯಂಟ್ ಡೇಟ್ ನಾವು ಫಿಕ್ಸ್ ಮಾಡ್ತೀವಿ. ಸರ್, ಇವತ್ತು ವೇಣುಗೋಪಾಲ್ ಅವರು CM ಅವ್ರನ್ನ ಭೇಟಿ ಮಾಡಿದ್ದಾರೆ ಮಂಗಳೂರಲ್ಲಿ. ಸರ್, ಬಹಳ ಸಂತೋಷ. ವೇಣುಗೋಪಾಲ್ CM ಭೇಟಿ ಮಾಡೋದು ತಪ್ಪೇನಿದೆ, ರಾಹುಲ್ ಗಾಂಧಿ ಭೇಟಿ ಮಾಡೋದು ತಪ್ಪೇನಿದೆ, ಅವರೆಲ್ಲರೂ ಮಾತಾಡ್ತಾರೆ. ಪಕ್ಷದ ಏನೇ ವಿಚಾರ ಇವೆಲ್ಲ ಕೆಲವು ಅಭಿಮಾನಿಗಳು ಮಾತಾಡ್ತಾರೆ. ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲ ತರದ ಜೈಕಾರಗಳು, ಧಿಕಾರಗಳು, ವಿವಾದ ಮಾತುಗಳು ಎಲ್ಲ ಕೂಡ ಇರ್ತವೆ. ಅದಕ್ಕೆಲ್ಲ ನಾವು December 14th we are having at Ramlila Maidan. A very big program has been from Karnataka, from Indian district. So I asked all the district ministers to monitor, all the MLAs to monitor that, take all the party cadres to that vote chori program, and all the block presidents also have to compulsorily visit the program, DCC president. So in order for that organization, I am just going there. Tomorrow morning I am going back for the cabinet meeting. Just I am attending the marriage and some small meetings, and I am coming. No much political importance. But Mr. Lord Venugopal is in Mangalore. At the time that he arrived, so many party cadre were seen, chanting slogans of Mr. DK. Sir, how do you see this? In support of you. DK is going on last 10 years. There is not nothing new in it. When people started speaking on Modi, people are speaking on DK. Some people speak on Rahul. Some speak on Sindhu. There is nothing wrong in it. What is there? With
their love and affection they speak. We should take it in a very sportive way. But sir, mainly, sir, all these for wearing expensive watch, sir. BJP has targeted Siddaramaiah for wearing an expensive watch of 43 lakh rupees. This watch is my own watch. Sayed. 7 years back. I have paid 24 lakhs. Credit card. You can check my credit card itself. And I have declared it in my election affidavit that I have a watch worth so much. But they are targeting Siddaramaiah, calling because, him you a know, socialist. him being a socialist. I don't know about it. He has every right to have a watch whatever he wants. but sir, last question, sir, Mr. Satish. He has the capacity to buy a watch. What is there in that watch? Shibuya. So many people, many family members would like, in our heritage, my father had about 7 watches. My father used to like watches. When he died, he has left me 7 watches. Who has to wear? Either my brother has to wear, either me has to wear the Yes, sir. Sir, last Sir, question, but Mr. also the Satish Jarakiholi today says that, you know, before 30 months or so, there will definitely be a change. It is inevitable, sir. How do you see it? I Last don't question, want to sir. comment on our leaders. I am a spokesman for myself and the party. That's all. Thank you. Thank you, sir. Thank you. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.